ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ದೇಶದೆಲ್ಲೆಡೆ ಇವಾಗ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಯ ಕಾವು ಜೋರಾಗಿದೆ. ಕರ್ನಾಟಕದಲ್ಲಿರುವಂತಹ ಎಲ್ಲ ರಾಜಕೀಯ ಮುಖಂಡರು ಇವಾಗ ಮಹಾರಾಷ್ಟ್ರಕ್ಕೆ ದೌಡಾಯಿಸಿದ್ದಾರೆ. ಅಲ್ಲೇ ರಾಜಕೀಯ ಪ್ರಚಾರವನ್ನು ಮಾಡ್ತಿದ್ದಾರೆ. ಇತ್ತ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆಯ ನಡುವೆ ವಾದ ಪ್ರತಿವಾದ ನಡೆಯುತ್ತಲೇ ಇದೆ. ಕಳೆದ 4-5 ದಿನಗಳಿಂದ ಕಾವಿಧಾರಿಗಳನ್ನು ರಾಜಕೀಯದಿಂದ ಓಡಿಸಬೇಕಂತ ಅವರು ಹೇಳಿದರು. ಆದರೆ ಇವತ್ತು ಸಿಎಂ ಯೋಗಿ ಆದಿತ್ಯನಾಥ್ ಮಹಾರಾಷ್ಟ್ರದ ಅಚಲಪುರದಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈ ವೇಳೆ ಯೋಗಿ ಖರ್ಗೆ ಅವರ ಭಾಷಣವನ್ನು ಕೇಳಿದ್ದೇನೆ ಅಂತ ಹೇಳ್ತಾರೆ. ಖರ್ಗೆ ಅವರು ಕಳೆದ ಬಾರಿ ಏನು ಭಾಷಣವನ್ನು ಮಾಡಿದ್ರು ಅದನ್ನು ಕೇಳಿದ್ದೇನೆ ಅಂತ ಹೇಳ್ತಾರೆ. ಜಾರ್ಖಂಡ್ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಪಲುಮಿನಲ್ಲಿ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಖರ್ಗೆ ಒಬ್ಬ ಭಯೋತ್ಪಾದಕ ಮಾತ್ರ ಈ ರೀತಿ ಹೇಳಿಕೆ ನೀಡಲು ಸಾಧ್ಯ ಅಂತ ಹೇಳಿದರು. ಇದೀಗ ಈ ಮಾತಿಗೆ ಯೋಗಿ ಆದಿತ್ಯನಾಥ್ ಅವರು ಪ್ರತಿಕ್ರಿಯೆ ನೀಡಿದ್ದು, ನಾನೊಬ್ಬ ಯೋಗಿಗೆ ದೇಶವೇ ಮೊದಲು ಅಂತ ಹೇಳಿದ್ದಾರೆ. ಹಾಗಾಗಿ ಯೋಗಿ ಮತ್ತು ಖರ್ಗೆ ಅವರ ಒಂದು ಹೇಳಿಕೆಗಳು ದೇಶದಲ್ಲಿ ಒಂದು ರೀತಿಯಲ್ಲಿ ಸಂಚಲನವನ್ನು ಮೂಡಿಸ್ತಾ ಇವೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೀಡಿರುವಂತಹ ಹೇಳಿಕೆ ವಿವಾದಾತ್ಮಕವಾಗಿತ್ತು ಮತ್ತು ಧಾರ್ಮಿಕವಾಗಿ ಕೆಲವರನ್ನ ಕೆರಳಿಸಿತ್ತು. ಯಾಕೆಂದರೆ ಕಾವಿಧಾರಿಗಳನ್ನು ದೇಶದಿಂದ ಅಂದರೆ ದೇಶದ ರಾಜಕೀಯದಿಂದ ಓಡಿಸ್ಬೇಕಂತ ಏನು ಹೇಳಿಕೆ ನೀಡಿದ್ರು ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿತ್ತು. ಅದಕ್ಕೆ ಯೋಗಿ ಅವರು ತಿರುಗೇಟನ್ನು ನೀಡಿ ನನಗೆ ದೇಶವೇ ಮೊದಲು ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಮಂಗಳವಾರ ಅಂದರೆ ಇವತ್ತು ಮಹಾರಾಷ್ಟ್ರದ ಅಚಲಾಪುರದಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಆ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈ ವೇಳೆ ಅವರ ಮಾತಿಗೆ ತಿರುಗೇಟನ್ನು ಕೊಟ್ಟು ನಾನೊಬ್ಬ ಯೋಗಿಗೆ ದೇಶವೇ ಮೊದಲು ಅಂತ ಹೇಳುವ ಮೂಲಕ ಖರ್ಗೆಜಿ ನಿಮಗೆ ಕಾಂಗ್ರೆಸ್ ತುಷ್ಟೀಕರಣ ನೀತಿಯೇ ಮೊದಲು. ಕಳೆದ 3 ದಿನಗಳಿಂದ ಕಾಂಗ್ರೆಸ್ ಅಧ್ಯಕ್ಷ ನನ್ನ ಮೇಲೆ ತುಂಬಾನೇ ಕೋಪಗೊಂಡಿದ್ದಾರೆ. ನಾನು ಖರ್ಗೆಜಿ ಅಂತ ಹೇಳ್ತೀನಿ, ಯೋಗಿ ದೇಶ ಅಂತ ಅವ್ರು ಹೇಳ್ತಾರೆ. ಆದರೆ ಅವರ ತಾಯಿಯವರು ನಿಧನ ಹೊಂದಿದ್ದು ನಿಜಾಮರ ಒಂದು ಆಡಳಿತದಲ್ಲಿ. ಆ ಒಂದು ರೀತಿ ಅವರ ತಾಯಿಯವರು ಏನು ಭಾಲ್ಕಿ, ಈಗಿನ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹೊರಹಟ್ಟಿ ಗ್ರಾಮಕ್ಕೆ ಸೇರಿದವರಾಗಿದ್ದಾರೆ. ಆವಾಗ ನಿಜಾಮನ ಆಡಳಿತದ ಸಂದರ್ಭದಲ್ಲಿ ಅವರ ಮನೆಗೆಲ್ಲ ಬೆಂಕಿ ಹಚ್ಚಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಏನು ಮುಸ್ಲಿಮರಿಂದರೆ ಅವರ ಕುಟುಂಬ ಬೇರೆ ಕಡೆ ಶಿಫ್ಟ್ ಆಗಬೇಕಾಗುತ್ತೆ, ಖರ್ಗೆ ಅವರ ಕುಟುಂಬ. ಅವೆಲ್ಲವನ್ನ ನೆನೆಸ್ಕೊಂಡು ಇವತ್ತು ಯೋಗಿ ತಿರುಗೇಟನ್ನು ಕೊಟ್ಟಿದ್ರು ಖರ್ಗೆ ಅವರಿಗೆ. ನೀವು ಯಾರನ್ನ ತುಷ್ಟೀಕರಣ ಮಾಡಲಿಕ್ಕೆ ಹೊರಟಿದ್ದೀರೋ ಅವರಿಂದಲೇ ನಿಮ್ಗೆ ಈ ರೀತಿ ಆಗಿದ್ದು, ನೀವು ಅವರಿಂದಲೇ ನಿಮ್ಮ ತಾಯಿಯವರ ಸಾವಾಗಿದ್ದು ಅಂತ ಅವ್ರು ಹೇಳಿಕೆಯನ್ನು ಕೊಡ್ತಾರೆ. ಹಾಗಾಗಿ ಏನೆಲ್ಲ ಹೇಳಿದ್ದಾರೆ ಸ್ಪಷ್ಟವಾಗಿ ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆಯನ್ನು ಒಂದ್ಸಲ ಪ್ಲೇ ಮಾಡಿ, ಯಾಕೆಂದ್ರೆ ಅವರು ಏನು ಹೇಳಿದ್ದಾರೆ ಅನ್ನೋ ಸ್ಪಷ್ಟವಾಗಿ ದೇಶದ ಜನತೆಗೆ ಗೊತ್ತಾಗಬೇಕು. आजकल कांग्रेस के राष्ट्रीय अध्यक्ष श्री मल्लिकार्जुन खड़गे जी अनावश्यक रूप से मेरे ऊपर लाल पीले हो रहे हैं, गुस्से में हैं। खड़गे जी मेरे ऊपर गुस्सा मत करिए, मैं तो आपकी उम्र का सम्मान करता हूं। आपको गुस्सा करना है तो निजाम पर करिए, हैदराबाद के निजाम को, जिस हैदराबाद के निजाम के रजाकारों ने आपके गांव को जलाया था, हिंदुओं की निर्मम हत्या की थी, आपकी पूज्य माता को, आपकी बहन को, आपके परिवार के सदस्यों को जलाया था। इस सच्चाई को देश और दुनिया के सामने रखिए कि जब भी पटेंगे तो इसी प्रकार से निर्ममता से कटेंगे। ये सच्चाई रखिए। आप वोट बैंक के लिए इस सच्चाई को देश के सामने रखने से कोताही कर रहे हैं, देश के साथ धोखा आप कर रहे हैं। मैं तो एक योगी हूं, मैंने तो एक ही बात सीखी है, मैंने तो एक ही बात सीखी है, हर काम देश के नाम।